ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ 1 ವರ್ಷದವರೆಗೆ ಇಟ್ಕೊಂಡು ತಿನ್ನುವಂಥ ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಸ್ವೀಟ್ ಖಾರ ಚೆನ್ನಾಗಿರುತ್ತೆ. ಈ ಥರದಲ್ಲಿ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ 1.5 kg ಮಾವಿನಕಾಯಿ, ಹುಳಿ ಮಾವಿನಕಾಯಿ ತೆಗೆದುಕೊಳ್ಳಬೇಕು. ಉಪ್ಪಿನಕಾಯಿ ಮಾವಿನಕಾಯಿ ಚೆನ್ನಾಗಿ ತೊಳೆದು ಆರಲು ಬಿಡಿ. ಇದನ್ನು ಬಟ್ಟೆಯಿಂದ ಒರೆಸ್ಕೊಳ್ಬೇಕು, ನೀರಿನ ಅಂಶ ಇರಬಾರ್ದು. ನೋಡಿ, ಈ ಥರದಲ್ಲಿ ಒರೆಸ್ಕೋಬೇಕು. ಹೀಗೆ ಒರೆಸಿ ಪೀಸ್ ಆಗಿ ನಿಮಗೆ ಎಷ್ಟು ದಪ್ಪ ಪೀಸ್ ಬೇಕೋ ದಪ್ಪ ಪೀಸ್ ಕೂಡ ಪೀಸ್ ಬೇಕಂದ್ರೆ ಸ್ಮಾಲ್ ಪೀಸು ಕೂಡ ಮಾಡ್ಕೋಬೋದು. ಕಟ್ ಮಾಡಿ ಜಾಸ್ತಿ ಹಣ್ಣಿಂದಿದ್ರೆ ಹಾಕಕ್ಕೆ ಹೋಗಬೇಡಿ. ಈ ಥರದಲ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ರೆಸಿಪಿ ನೀವು ಟ್ರೈ ಮಾಡಿ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ ಫ್ರೆಂಡ್ಸ್. ಮಾವಿನಕಾಯಲ್ಲಿ ಜೀರ್ಣಕ್ರಿಯೆ ಇರುತ್ತೆ ಹಾಗೂ ವಿಟಮಿನ್ ಎ ಆ್ಯಂಡ್ ಸಿ ಇರುತ್ತೆ. ಇದು ಆರೋಗ್ಯಕರ ರೆಸಿಪಿ. ನೀವು ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು, ಲಿಮಿಟಾಗಿ ತಿನ್ನಬೇಕು ಈ ಉಪ್ಪಿನಕಾಯಿ. ಯಾಕಂದರೆ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೆ ಉಪ್ಪಿನಕಾಯಿ ಲಿಮಿಟಾಗಿ ತಿನ್ನಿ. ಇದು ಉಪ್ಪಿನಕಾಯಿ ಮೊಸರನ್ನಕ್ಕೆ ಹಾಗೂ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ, ಗೊಟ್ಟ ತೆಗೀರಿ. ಗೊಟ್ಟ ಅಂದರೆ ಬೀಜ ಅಷ್ಟೇ ತೆಗಿಬೇಕು, ಗೊಟ್ಟ ಹಾಗೆ ಇರಬೇಕು. 1 ಕಪ್ ಅಂದರೆ ಫುಲ್ ಆಫ್ ಕಪ್ಪಲ್ಲಿ 1 ಕಪ್ 3 ಕಪ್ ಹಾಕಬೇಕಾಗತ್ತೆ. ಸೇಮ್ ಕ್ವಾಂಟಿಟಿ ಕಪ್, ಒಂದೇ ಸೇಮ್ ಅಳತಿ 3 ಕಪ್ಪು ಮಾವಿನಕಾಯಿ ತುಂಡುಗಳನ್ನು ಹಾಕಬೇಕು. ಮೊದಲಿಗೆ 1/4 ಕಪ್ಪಿನಷ್ಟು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಬೇಕಂದರೆ ಆಮೇಲೆ ಕೂಡ ಹಾಕ್ಕೋಬೋದಾಗುತ್ತೆ. ನೋಡಿ, ಉಪ್ಪನ್ನು ಹಾಕಿ ಇದು ಉಪ್ಪು ಮಾವಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದ್ರೆ ಎಲ್ಲ ಉಪ್ಪು ಹಾಗೂ ಹುಳಿ ಎಲ್ಲ ಮಿಕ್ಸ್ ಆದಮೇಲೆ ಡಬ್ಬವನ್ನು ಕ್ಲೋಸ್ ಮಾಡಿ ಇದು 1 ದಿವಸ ಬಿಟ್ಟು 1 ದಿವಸ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಉಪ್ಪೆಲ್ಲ ಕರಗಬೇಕು, ಅಂದ್ರೇ ಉಪ್ಪಿನಕಾಯಿಗೆ ಚೆನ್ನಾಗಿ ಬರುತ್ತೆ. ನೋಡಿ, 2ನೇ ದಿವಸ ಇದು ಕೂಡ ಈ ಥರದಲ್ಲಿ ತಗೊಂಡು ಮಿಕ್ಸ್ ಮಾಡಿ ಮತ್ತೊಂದು ಸರಿ ಹಾಗೆ ಇಡಿ. ಇನ್ನೊಂದು 2 ದಿವಸ ಬಿಟ್ಟು ಅದೇ ಥರದಲ್ಲಿ ಮಿಕ್ಸ್ ಮಾಡಿ. ಇವಾಗೆಲ್ಲ ಉಪ್ಪು ಕರಗಿರುತ್ತೆ. ಇವಾಗ ಏನು ಮಾಡಬೇಕಂದ್ರೆ ಮಾವಿನಕಾಯಿ ಬೇರೆ ನೀರು ಬೇರೆ ಫಿಲ್ಟರ್ ಮಾಡ್ಕೋಬೇಕು, ಸೋಸ್ಕೊಂಡು ಇಟ್ಕೋಬೇಕು. ಮಾವಿನಕಾಯಿ ನೀರೆಲ್ಲ ಹೋದ್ಮೇಲೆ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ಮಾವಿನಕಾಯಲ್ಲಿ ಜಾಸ್ತಿ ನೀರಿನ ಅಂಶ ಬಿಡಕ್ಕೆ ಹೋಗಬೇಡಿ. ಎಲ್ಲ ಫಿಲ್ಟರ್ ಆಗೋ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಟುಕೊಳ್ಳಿ. ಎಲ್ಲ ಫಿಲ್ಟರ್ ಮಾಡ್ಕೊಳ್ಳಿ. ಎಲ್ಲ ಮಾವಿನಕಾಯಲ್ಲಿ ಒಂದು ಹನಿ ಕೂಡ ನೀರಿರಬಾರ್ದು, ಸ್ವಲ್ಪ ನೀರಿರಬಾರ್ದು. ಆ ಥರದಲ್ಲಿ ಫಿಲ್ಟರ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಅಂದ್ರೇ ತುಂಬ ಉಪ್ಪಿನಕಾಯಿ ಕೆಡಲ್ಲ, ಭಾಳ ದಿವಸ ಇರುತ್ತೆ, ತುಂಬ ದಿವಸನೇ ಇರುತ್ತೆ. ಈ ನೀರನ್ನು ಏನು ಮಾಡಬೇಕಂದ್ರೆ ನೀವು ಗ್ಯಾಸ್ ಮೇಲಿಟ್ಟು ಇದು ಕುದಿಯೋಕೆ ಬಿಡಬೇಕು. 1 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಇದು ಕುದಿಯಲು ಬಿಡಿ. ಕುದ್ದ ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಆರಲು ಬಿಡಿ. ಬಿಸಿದು ಹಾಕಕ್ಕೆ ಹೋಗಬಾರ್ದು. ಇದರಲ್ಲಿ ಏನೇನಿದೆ ಅಂತ ನಾನು ಮುಂದ್ಗಡೆ ತೋರಿಸ್ತಾ ಇದ್ದೀನಿ. ಇದರಲ್ಲಿರುವಂಥ ಎಲ್ಲ ಸಾಮಾನುಗಳು ಬೇಕು, ಆದರೆ ಜಾಸ್ತಿ ಬೇಕಾಗುತ್ತೆ. ನಾನು ಸ್ವಲ್ಪ ತೋರಿಸಿದ್ದೀನಿ. ಆದರೆ ಮಸ್ಟರ್ಡ್ ಆಯಿಲ್ ಕಂಪಲ್ಸರಿ ಬೇಕಾಗುತ್ತೆ ಉಪ್ಪಿನಕಾಯಿಗೆ. 1 ಟೇಬಲ್ ಸ್ಪೂನ್ ಮೆಂತ್ಯಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಹಾಗೆ 100 ಗ್ರಾಮ್ ಸಾಸಿವೆ ತೆಗೆದುಕೊಳ್ಳಿ. ಸಾಸಿವೆ ಅಂದರೆ ಮಸ್ಟರ್ಡ್. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಲಿಟಲಾಗಿ ಫ್ರೈ ಮಾಡಿ ಜಾಸ್ತಿ ಮಾಡ್ಸೋಕ್ಕೆ ಹೋಗಬೇಡಿ, ಹೊತ್ತಿಸ್ಬಾರ್ದು. ಇದು ಕೂಡ ಆರಲು ಬಿಡಬೇಕು, ಬಿಸಿ ಆರಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಎಣ್ಣೆ 1/4 ಕಪ್ ಎಣ್ಣೆ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಅಂದ್ರೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ಕೆಡಂಗಿಲ್ಲ. ಇದನ್ನು ಕೂಡ ಬಿಸಿ ಮಾಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗೈತೆ ಇಲ್ವಂತ ನೋಡಬೇಕಂದ್ರೆ ಸ್ವಲ್ಪ ಸಾಸಿವೆ ಹಾಕಿ ಚಟ್ಪಟ್ ಅಂದಮೇಲೆ ಗ್ಯಾಸ್ ಆಫ್ ಮಾಡಿ ಆರಲು ಒಂದು ಕಡೆ ಇಟ್ಟುಬಿಡಿ. ಇವಾಗ ಫ್ರೈ ಮಾಡಿಟ್ಟುಕೊಂಡ ಸಾಸಿವೆ ಹಾಗೂ ಮೆಂತ್ಯಕಾಳನ್ನು ಉದುರಾಗಿ ರುಬ್ಬಿಟ್ಟುಕೊಳ್ಳಬೇಕು. ಇವಾಗ ಎಣ್ಣೆ ಆರಿದೆ. ಇದಕ್ಕೆ 6 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೋಬೋದು, ಅಥವಾ ಜಾಸ್ತಿ ಬೇಕಂದರೆ ಆಮೇಲೆ ಕೂಡ ಯೂಸ್ ಮಾಡ್ಕೋಬೋದು. ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ಇಂಗು ಒಂದು ಅರ್ಧ ಟೇಬಲ್ ಸ್ಪೂನ್ ಇಂಗನ್ನು ಹಾಕಿ. ಇಂಗು ಹಾಕಿದ್ರೇ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. 1 ಕಪ್ ಬೆಳ್ಳುಳ್ಳಿ ಹಾಕಿ. 2 ಟೇಬಲ್ ಸ್ಪೂನ್ ಕರಿಮೆಣಸು ಪೆಪ್ಪರನ್ನು ಹಾಕಿ. ಹಾಗೆ ಬೆಲ್ಲ ಸ್ವಲ್ಪ ತೋರಿಸ್ತಾ ಇದ್ದೀನಿ. 1/4 kg ಬೆಲ್ಲವನ್ನು ಹಾಕ್ಕೋಬೇಕು. ಅಂದರೆ ಹುಳಿ ಸ್ವೀಟು ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರದಲ್ಲೇ ನಮ್ಮ ಮನೇಲಿ ಮಾಡೋದು, ಮಕ್ಕಳಿಗೆ ತುಂಬ ಇಷ್ಟ ಆಗುವ ಈ ಮಾವಿನಕಾಯಿ ಉಪ್ಪಿನಕಾಯಿ. ಇದಕ್ಕೆ ನಾವು ಪೌಡ್ರ್ ಮಾಡಿಟ್ಟುಕೊಂಡ ಸಾಸಿವೆ ಮೆಂತ್ಯಕಾಳು ಪೌಡ್ರನ್ನು ಇದಕ್ಕೆ ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರದಲ್ಲಿ ಕಲರ್ಫುಲ್ಲಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮಾವಿನಕಾಯಿಯನ್ನು ನೀರು ಬಸಿಟ್ಟಿರ್ತೀವಲ್ಲ ಆ ಮಾವಿನಕಾಯಿನ ಇದಕ್ಕೆ ಹಾಕಬೇಕು. ನೋಡಿ, ಈ ಥರದಲ್ಲಿ ಮಾವಿನಕಾಯಿ ಹಾಕಿ ಇದು ಮಸಾಲ ಮಿಕ್ಸ್ ಆಗೋ ತನಕ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕಲರ್ಫುಲ್ಲಾಗಿ ಮಾವಿನಕಾಯಿ ಚೆನ್ನಾಗಿ ಉಪ್ಪು ಹಾಗೂ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡಿ. ಇವಾಗ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಈ ಮಿಕ್ಸ್ ಮಾಡಿಟ್ಟ ಮಾವಿನಕಾಯನ್ನು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಬೇಕು. ಅಂದ್ರೆ ಏರ್ ಕಂಟೈನರ್ ಬಾಕ್ಸ್ ಹಾಕಿದರೆ ಗ್ಲಾಸು ಅಥವಾ ಭರಣಿ ಅದರಲ್ಲಿ ಕೂಡ ಹಾಕ್ಕೊಳ್ಳಿ. ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತು ಆಮೇಲೆ ಭರಣಿಯಲ್ಲಿ ಹಾಕ್ಕೋತೀನಿ.
ಇವಾಗ ಬಿಸಿ ಆರಿದ ಮಾವಿನಕಾಯಿ ಹಾಗೂ ಉಪ್ಪಿನ ನೀರನ್ನು ಇದಕ್ಕೆ ಹಾಕಬೇಕು. ಎಣ್ಣೆ ಪಾತ್ರೆಗೆ ಹಾಕಿ ಇದನ್ನು ಹಾಗೆ ಮಿಕ್ಸ್ ಮಾಡಿ ನಾವು ಮಾವಿನಕಾಯಿನ ಹಾಕಿದ್ವಲ್ಲ ಆ ಡಬ್ಬಕ್ಕೆ ಇದನ್ನು ಹಾಕಬೇಕು. ನೋಡಿ ಈ ಥರದಲ್ಲಿ ಇದೇ ಡಬ್ಬಕ್ಕೆ ಹಾಕಬೇಕಾಗತ್ತೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಗೂ ಉಪ್ಪಿನಕಾಯಿ ಮಾವಿನಕಾಯಿ ಎಲ್ಲ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಬೇಕು 1 ನಿಮಿಷ. ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಾವಿನ ಹೋಳು ನೆನೆಯೋಕ್ಕೆ ಬಿಡಿ. ನೋಡಿ 1 by 1 2 days ಒನ್ ಟೈಮಲ್ಲಿ ನೀವು ಡಬ್ಬವನ್ನು ಓಪನ್ ಮಾಡಿ ಇದನ್ನು ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಅಂದ್ರೆ ಉಪ್ಪಿನಕಾಯಿಗೆ ಚೆನ್ನಾಗಿ ಬರುತ್ತೆ. 2ನೇ ದಿವಸ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆಂದಿದೆ, ಕಲರ್ಫುಲ್ ಆಗುತ್ತೆ. ಆಮೇಲೆ ಫೋರ್ತ್ ಡೇ ಅಂದರೆ 1 ದಿವಸ ಬಿಟ್ಟು 1 ದಿವಸ 2 ದಿವಸ ಬಿಟ್ಟು ಇದು 6th day ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈ ಥರದಲ್ಲಿ ಇರಬೇಕು ಉಪ್ಪಿನಕಾಯಿ ಚೆನ್ನಾಗಿ. ಆಫ್ಟರ್ 1 week ಒನ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಫ್ರೆಂಡ್ಸ್. 15 days ಒನ್ಸ್ ನೀವು ಮಿಕ್ಸ್ ಮಾಡಿ ಅಂದರೆ ಚೆನ್ನಾಗಿರುತ್ತೆ. ಭಾಳ ದಿವಸ ಏನು ಬೇಡ, ಒಂದು ಉಪ್ಪಿನಕಾಯಿ ನೆನೆಯೋವರೆಗೆ ಮಾತ್ರ. ಇವಾಗ ಉಪ್ಪಿನಕಾಯಿ ರೆಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್. ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.